ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ರೀಡಿಂಗು 2 ಸೈಡ್ ಲವರ್ಸ್ಗೆ ಮತ್ತು ಮದುವೆ ಆಗಿ ಸಪ್ರೇಷನ್ ಆಗಿರೋರಿಗೆ, ನೋ ಕಾಂಟ್ಯಾಕ್ಟ್ ಇರೋರಿಗೆ. ಚಾನಲ್ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಡಿಂಗ್ ಜೆಂಟ್ಸ್ ನೋಡ್ತಾ ಇದ್ರೆ ಲೇಡೀಸ್ಗೆ ಅಂದ್ಕೊಳ್ಳಿ, ಲೇಡೀಸ್ ನೋಡ್ತಾ ಇದ್ರೆ ಜೆಂಟ್ಸ್ಗೆ, ಮೇಲ್ ನೋಡ್ತಾ ಇದ್ರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾ ಇದ್ರೆ ಮೇಲ್ಗೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಅವ್ರ ಕಡೆಯಿಂದ ರಿಪ್ಲೈ ಬರೋದಕ್ಕೆ ಇನ್ನೆಷ್ಟು ಟೈಮ್ ತಗೊತಾರೆ. ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ರಿಪ್ಲೈ ಬರೋದಕ್ಕೆ ಇನ್ನೆಷ್ಟು ಟೈಮ್ ತಗೊತಾರೆ. ನನ್ನ ವ್ಯೂವರ್ಸ್ ಕಡೆ ಅವ್ರ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ರಿಪ್ಲೈ ಕೊಡೋದಕ್ಕೆ ಇನ್ನೆಷ್ಟು ಟೈಮ್ ತಗೊತಾರೆ. ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ನನ್ನ ವ್ಯೂವರ್ಸ್ನ ಪ್ರೀತಿಸೋದಂಥ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ರಿಪ್ಲೈ ಕೊಡೋದಕ್ಕೆ ಇನ್ನೆಷ್ಟು ಟೈಮ್ ತಗೊತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಗೆ ರಿಪ್ಲೈ ಕೊಡಬೇಕಂದ್ರೆ ಇನ್ನೂ ಟೈಮ್ ತಗೊತಿದ್ರೆ, ಅವ್ರಿಗೆ ನೀವು ತುಂಬ ನೆನಪಾಗ್ತಾಯಿದ್ರ. ನೀವು ಹೆಂಗೆ ಅವ್ರನ್ನ ಬಿಟ್ಟಿರೋಕ್ಕಾಗ್ತಲ್ಲ, ಎಷ್ಟು ಅವ್ರಿಗೆ ನಿಮ್ಗೆ ನೆನಪಾಗ್ತಿದ್ದಾರೋ ಅದೇ ರೀತಿ ಅಷ್ಟೇ ನೋವು ಅವ್ರಿಗೂ ಆಗ್ತದೆ. ಇಲ್ಲಿ 9 ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನೋಡಿ ನೈಟ್ ಟೈಮ್ ಸ್ಲೀಪಿಂಗ್ ಟೈಮು, ಬಟ್ ಆದರೆ ಈ ವ್ಯಕ್ತಿ ನಿದ್ದೆ ಹೋಗ್ತಾಯಿಲ್ಲ, ಅವೇಕಿನಂಗೆ ಆಗಿದ್ದಾನೆ. ಮತ್ತು ಇಲ್ಲಿ ಕಣ್ಣು ಮುಚ್ಕೊಂಡು ಯಾಕೆ ಈ ಥರ ಇಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಯೋಚನೆ ಮಾಡ್ತಿದ್ದಾನೆ. ಅದೇ ರೀತಿ ನಿಮಗೂ ಆಗ್ತಾಯಿದೆ. ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ನಿದ್ದೆ ಹೋಗ್ತಿಲ್ಲ ಅಂತಾರಲ್ಲ, ಕೆಲವ್ರಿಗೆ ನಿದ್ದೆನೂ ಹೋಗ್ತಾರಲ್ಲ, ಇನ್ನು ಕೆಲವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಅಟ್ಯಾಕ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿದ್ದೆ ಬರ್ತಾಯಿಲ್ಲ ಸರಿಯಾಗಿ. ಅಂದರೆ ನೀವು ಅವ್ರಿಗೆ ಪದೇ ಪದೇ ನೆನಪಾಗ್ತಾಯಿದ್ರ, ಪದೇ ಕ್ಷಣದಲ್ಲೂ ನೆನಪಾಗ್ತಾಯಿದ್ರ. ಅವ್ರಿಗೆ ಕೆಲಸದ ವಿಚಾರದಲ್ಲೂ ಅವರೆಲ್ಲೇ ಇದ್ರೂ ನೀವು ತುಂಬ ನೆನಪಾಗ್ತಾಯಿದ್ರೆ. ನಿಮ್ಗೆ ಕೂಡ ಅಷ್ಟೇ, ಏನು ಕೆಲಸ ಮಾಡ್ಲಿಕ್ಕಾಗ್ತಿಲ್ಲ, ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ, ಊಟ ಸೇರ್ತಾಯಿಲ್ಲ. ಸೊ ನಾನು ಅದನ್ನು ಹೆಂಗೆ ಈ ರೀಡಿಂಗಲ್ಲಿ ನಾನು ಹೇಳೋಕ್ಕಾಗ್ತಿಲ್ಲ, ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮಗೆ ಪದೇ ತುಂಬ ನೆನಪಾಗ್ತಾ ಇದ್ದಾರೆ. ಯಾವ ಒಂದು ಕೆಲಸ ಮಾಡಲಿಕ್ಕೂ ಸರಿಯಾಗಿ ನಿಮಗೆ ಮನಸ್ಸು ಅನ್ನೋದು ಕರೆಕ್ಟಾಗಿಲ್ಲ. ನಿಮಗೂ ಮನಸ್ಸು ಸರಿ ಇಲ್ಲ, ಹಾಳಾಗಿದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೂ ಹಾಳಾಗ್ತದೆ. ಯಾಕೆ ಹಾಳಾಗ್ತಾಯಿದೆ, ಯಾಕೆ ಖುಷಿಯಾಗಿಲ್ಲ ಅಂದರೆ ನೀವು ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಪದೇ ನಿಮಗೆ ಕಾಡ್ತಾ ಇದ್ದಾರೆ. ಅದೇ ಈಗ ಏನಾದರೂ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಯಿಂದ ಎಷ್ಟು ತೊಂದರೆ ಆಗುತ್ತೆ, ಅದೇ ಥರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ನಿಮ್ಗೆ ರಿಪ್ಲೈ ಕೊಡದಿರೋ ಕಾರಣ ಅಷ್ಟು ನೋವಾಗ್ತದೆ ನಿಮಗೆ. ಇದೇ ಪ್ರಾಬ್ಲಮ್ಮು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ರಿಪೀಟ್ ಆಗ್ತಾಯಿದೆ. ಅವ್ರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಿದ್ರೆ, ಅವ್ರಿಗೂ ನೀವು ತುಂಬ ನೆನಪಾಗ್ತಾಯಿದ್ರ. ಅವ್ರು ನಿಮ್ಮಿಂದ ಈ ದೂರನ ಸಹಿಸ್ಕೊಳಕ್ಕಾಗ್ತಿಲ್ಲ, ಅವ್ರಿಗೂ ಅಷ್ಟೇ ನೆನಪಾಗ್ತಾಯಿದ್ರ. ಬಟ್ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದಾಗ್ತಿರೋದಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ. ಅದೇ ಹೇಳ್ತಾರದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನಾನು ಮತ್ತು ನನ್ನ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನಾವಿಬ್ಬರು ಒಂದಾಗಿರೋದಕ್ಕೆ ನನಗೆ ತುಂಬ ಪ್ರಾಬ್ಲಮ್ಸ್ ಇದೆ. 9 ಆಫ್ ಸ್ವಾರ್ಡ್ಸ್. ಸೊ ಅದು ಫ್ಯಾಮ್ಲಿ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು, ಅಥವಾ ಕೆಲವ್ರಿಗೆ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಇರ್ತಾರೆ, ಇನ್ನು ಕೆಲವ್ರಿಗೆ ಬಿಟ್ಟೋಗಿರ್ತಾರೆ. ಇಲ್ಲಾಂದರೆ ಅವ್ರನಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಏನಾದರೂ ಫಾಸ್ಟ್ ಎನರ್ಜೀಸ್ ಇರ್ಬೋದು. ಅಂದರೆ ಅವ್ರ ಲೈಫಲ್ಲಿ ಯಾರಾದರೂ ಈ ಥರ ಮೋಸ ಮಾಡಿ ಬಿಟ್ಟೋಗಿರ್ಬೋದು. ಇವಾಗ ನಿಮ್ಮ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿನ ಒಬ್ಬರು ಪ್ರೀತಿ ಮಾಡಿರ್ತಾರೆ, ಅವರು ಇದೇ ಥರ ಮೋಸ ಮಾಡೋಗಿರ್ತಾರೆ. ಅಂದರೆ ನೀವು ಮೋಸ ಮಾಡಿಲ್ಲ, ಅವ್ರಿಗೆ ಮೋಸ ಆಗಿರುತ್ತೆ. ಇಲ್ಲಾಂದರೆ ಪೇರೆಂಟ್ಸು, ತಂದೆ ತಾಯಿ ಒಪ್ತಾ ಇರಲ್ಲ, ಅಥವಾ ದುಡ್ಡಿನ ವಿಚಾರ, ಅಥವಾ ಹಣ, ಅಂತಸ್ತು, ಆಸ್ತಿ, ಜಾತಿ, ಕ್ಯಾಸ್ಟು, ಅಥವಾ ನೀವಿಬ್ಬರು ಒಂದಾಗದಿರೋಕ್ಕೆ ಬಿಡ್ದಿರೋಂಥ ಸೊಸೈಟಿ ಪ್ರಾಬ್ಲಮ್ಸು, ಜನಗಳು, ನಿಮ್ಮ ಒಂದು ಪ್ರೀತಿನ ಸಹಿಸ್ಕೊಂಡಿರೋಂಥ ಫ್ರೆಂಡ್ಸು, ಫ್ಯಾಮ್ಲಿ, ಅಥವಾ ಎಂಪ್ಲಾಯೀಸ್ ಅಂದರೆ ಇವಾಗ ನೀವು ಸಪೋಸ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ, ನೀವು ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಮಾತಾಡೋದು ಅವರೆಲ್ಲ ಅಸೂಯೆ ಪಡ್ಕೊತಾ ಇರ್ಬೋದು. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ದೂರ ಆಗಿರ್ಬೋದು. ಅಥವಾ ನೀವೆಲ್ಲಾದರೂ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರೆ ನೀವಿಬ್ಬರು ಜೋಡಿನ ಸಹಿಸ್ಕೊಂಡಿರೋ ಹೊಟ್ಟೆಯವ್ರಿಗೆ ಪಡ್ಬೋದು. ಸೊ ಹಂಗೆ ಹೇಳ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅಥವಾ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಒಂದು ಒಳ್ಳೆ ಜಾಬ್ ಮಾಡ್ತಾ ಇರ್ಬೋದು. ಸೊ ಏನೋ ಒಂದು ರೀಸನ್ಸ್ ಅಂತೂ ಇದೆ. ಅದು ಜನರಿಂದ ಆದರೂ ಆಗಿರ್ಬೋದು, ಪರ್ಸ್ನಲ್ ಕಾರಣಗಳಿಂದ ಆಗಿರ್ಬೋದು, ಅಥವಾ ಏನೋ ಒಂದು ಸಿಚುವೇಷನ್ನಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ನೆನಪು ತುಂಬ ಆಗ್ತಾಯಿದ್ರೂ ಅವ್ರು ನಿಮ್ಮ ಹತ್ರ ಮಾತಾಡೋಕ್ಕಾಗ್ತಿಲ್ಲ, ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಿಲ್ಲ, ಅವ್ರ ಕಡೆಯಿಂದ ರಿಪ್ಲೈ ಬರ್ತಾಯಿಲ್ಲ. ಅವ್ರಿಗೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನನ್ನ ವ್ಯೂವರ್ಸ್ಗೆ ರಿಪ್ಲೈ ಕೊಡೋದಕ್ಕೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಇನ್ನೂ ಎಷ್ಟು ಸಮಯ ಬೇಕು? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸೋ ಅಂಥ ವ್ಯಕ್ತಿ ರಿಪ್ಲೈ ಕೊಡೋದಕ್ಕೆ ಇನ್ನೂ ಎಷ್ಟು ಸಮಯ ಬೇಕು? ನನ್ನ ವ್ಯೂವರ್ಸ್ ಹತ್ರ ಕಮ್ಯುನಿಕೇಷನ್ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ
ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಇನ್ನೂ ಎಷ್ಟು ಸಮಯ ಬೇಕು. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮದೇನಾದರೂ ಫೋನ್ ಕಾಂಟ್ಯಾಕ್ಟು ನಂಬರು ಏನಾದರೂ ಇದ್ದರೆ ಅವ್ರು ನಿಮಗೆ ಖಂಡಿತ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಒಂದು ವೇಳೆ ಇಲ್ದಿರ ಇದ್ದರೆ ನೀವು ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡೋದು ಈ ಥರ ಮಾಡಿ. ಬಟ್ ಆದರೆ ಮಾಡ್ತಾರೆ, ಬಟ್ ಲೇಟಾಗಿ, ಜಾಸ್ತಿ ಟೈಮ್ ತಗೊತಾರೆ. ಸೊ ನೋಡಿ, ಅದೇ ಹೇಳ್ತಾ ಇದೆ, ನೀವಿಬ್ಬರು ಒಂದಾಗೋಕ್ಕೆ ಬಿಡ್ತಾ ಇಲ್ಲ. ಈ ಸಮಾಜ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಅವ್ರಿಗೆ ಕಷ್ಟ ಆಗ್ತಾಯಿದೆ. 8 ಆಫ್ ಪೆಂಟಿಕಲ್ಸ್ ಏನು ಹೇಳ್ತದೆ ಗೊತ್ತಾ? ನನ್ನ ಲೈಫಲ್ಲಿ ನಂಗೆ ತುಂಬ ಕಷ್ಟ ಆಗ್ತಾಯಿದೆ, ಇನ್ನೊಂದು ಸೇರ್ಕೊಳಕ್ಕಾಗ್ತಿಲ್ಲ. ಅಂದರೆ ಇರುತ್ತಲ್ವ, ಪ್ರತಿಯೊಬ್ಬರ ಲೈಫಲ್ಲೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತಲ್ವ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಇಷ್ಟನೇ, ಓಕೆನಾ? ಬಟ್ ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಸಮಸ್ಯೆ ಇರುತ್ತೆ, ಅಥವಾ ಆರೋಗ್ಯದ ಸಮಸ್ಯೆ ಇರುತ್ತೆ, ಅಥವಾ ತಂದೆ ತಾಯಿ ಪ್ರೆಷರ್ ಇರುತ್ತೆ, ಅಥವಾ ಜನರು ಕಾಟ ಇರುತ್ತೆ, ಅಥವಾ ಪರ್ಸ್ನಲ್ ತೊಂದರೆಗಳಿರುತ್ತೆ, ಅಥವಾ ಮೂರನೇ ವ್ಯಕ್ತಿ ಯಾರಾದರೂ ನಿಮ್ಮ ಲೈಫಲ್ಲಿ ಬಂದಿರ್ತಾರೆ. ಸೊ ಹಲವಾರು ಕಾರಣಗಳಿರುತ್ತೆ, ಅಥವಾ ಆಲ್ರೆಡಿ ಮದುವೆ ಆಗೋಗಿರುತ್ತೆ, ಏನೋ ಒಂದು ರೀಸನ್ನು, ಅಥವಾ ನಿಮ್ಮ ಒಂದು ನೀವು ಚೆನ್ನಾಗಿರೋದು ನೋಡಿ ಹೊಟ್ಟೆ ಉರಿ ಪಟ್ಕೊಳೋ ಜನನೂ ಇರ್ತಾರೆ, ಅಥವಾ ನೀವಿಬ್ಬರು ಚೆನ್ನಾಗಿ ಪ್ರೀತಿ ಒಟ್ಟಿಗೆ ಚೆನ್ನಾಗಿ ಇದ್ದರೆ ಅದನ್ನು ನೋಡ್ಕೊಂಡು ಸಹಿಸ್ಕೊಂಡೋಗಿರೋಕ್ಕಾಗದೆ ನಿಮ್ಮಿಬ್ಬರ ಮಧ್ಯೆ ನಿಮಗೂ ಜಗಳ ಆಗೋ ಥರ ಯಾರಾದರೂ ಏನಾದರೂ ನೆಗೆಟಿವ್ ಕಣ್ಣು ಬಿದ್ದಿರುತ್ತೆ. ಸೊ ಏನೋ ಒಂದು ಪ್ರಾಬ್ಲಮ್ಸ್ನಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಒಂದಾಗೋಕ್ಕಾಗ್ತಿಲ್ಲ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಮೆಸೇಜ್ ಮಾಡಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ. ಬಟ್ ಆದರೆ ನೋಡಿ, ಈ ವ್ಯಕ್ತಿ ಒಂದು ಪೆಂಟಿಕಲ್ ಆದಮೇಲೆ ಇನ್ನೊಂದು ಪೆಂಟಿಕಲ್ ಬರ್ತಾನೆ ಇದೆ ವರ್ಕಿಂಗ್ ಪ್ರೊಸೀಜರ್ಗೆ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ, ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು, ರಿಪ್ಲೈ ಕೊಡಬೇಕಂದ್ರೆ ಅವ್ರಿಗೆ ಪದೇ ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಅದನ್ನೇ ಹೇಳ್ತಿದ್ರೆ. ಓಕೆ, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಮ್ಯುನಿಕೇಷನ್ ಆರ್ ಮೆಸೇಜ್ ಮಾಡ್ತಾರೆ, ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ಕಾಲ್ ಆರ್ ಮೆಸೇಜ್ ಬರುತ್ತೆ. ಓಕೆ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬರುತ್ತೆ ಎಸ್ ಕಾರ್ಡ್. ಇದು ಎಸ್ ಅಂದರೆ ಹೌದು ಅಂತ. ಅವ್ರು ನಿಮ್ಮನ್ನು ಪ್ರಾಣಕ್ಕಿಂತ ತುಂಬ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ರ ಅಂತ ಬೇರೆಯವ್ರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ ನೀವು ಎಷ್ಟು ಇಷ್ಟಪಡ್ತಾಯಿದ್ರ. ಹಂಗೆ ಅವರು ಅಷ್ಟೇ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾಯಿದ್ರ ಅಂತ. ಇನ್ನೊಂದು, ಅವರು ಪ್ರೀತಿ ತೋರಿಸಿದಾಗ ನಿಮ್ಗೆ ಗೊತ್ತಿರುತ್ತೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರ ಅಂತ. ಬಟ್ ಆದರೆ ಇಲ್ಲೊಂದು ಸಿಚುಯೇಷನ್ನು ರಿವರ್ಸ್ ಆಗಿದೆ. ಏನು ಗೊತ್ತಾ? ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಅವರೊಂದು ಫೀಲಿಂಗ್ಸ್ನ, ಅವ್ರ ಲೈಫಲ್ಲಿ ಏನು ನಡೀತದೆ ಆ ಒಂದು ಮೊಮೆಂಟ್ಸ್ನ ಶೇರ್ ಮಾಡ್ತಲ್ಲ. ಅಂದರೆ ಇವಾಗ ನಿಮ್ಮ ಲೈಫಲ್ಲಿ ಏನು ನಡೀತದೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಹತ್ರ ನೀವು ಹೇಳ್ಕೊಬೇಕಂತ ಇಷ್ಟಪಡ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಆದ್ರೂ ಅವ್ರು ನಿಮ್ಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವ್ರು ಕಷ್ಟಪಡೋದು ನೋಡಿ ನಿಮ್ಗೆ ನೋವಾಗಬಾರ್ದಂತ ಅವ್ರು ಹೇಳ್ತಾ ಇಲ್ಲ. ಓಕೆನಾ? ಕ್ವೀನ್ ಆಫ್ ಕಪ್ಸ್ ಅದೇ ಹೇಳ್ತಾ ಇದೆ. ನಿಮ್ಮನ್ನು ಇಷ್ಟಪಡೋರು ನೀವು ಕಷ್ಟಪಟ್ಟರೆ ನೋಡ್ಕೊಂಡು ಸುಮ್ಮನೆ ಇರ್ತಾರ? ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿರೋಂಥ ವ್ಯಕ್ತಿ ಅವ್ರು ಹೇಳ್ತಿಲ್ಲ. ಅವ್ರ ಕಷ್ಟನ ಅವರಲ್ಲಿ ಇಟ್ಕೊಂಡು ಅವ್ರ ಕಷ್ಟನ ನಿಮಗೆ ತೋರಿಸ್ತಾ ಇಲ್ಲ. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದು ಜನರಿರ್ಬೋದು, ಇನ್ನೂ ಇತರ ಕಾರಣಗಳಿರ್ಬೋದು. ಪರ್ಸ್ನಲ್ ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸ್, ಅಥವಾ ಜನರು ಒಂದಾಗಕ್ಕೆ ಬಿಡ್ದಿರ್ಬೋದು, ಜನರು ಕೆಟ್ಕಣ್ಣು, ಅಥವಾ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಇಬ್ಬರು ಒಂದಾಗೋಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಅವ್ರು ಮಾಡೋ ಜಾಬ್ ಡಿಫ್ರೆನ್ಸ್ ಇರುತ್ತೆ, ನೀವು ಮಾಡೋ ಜಾಬ್ ಡಿಫ್ರೆನ್ಸ್ ಇರುತ್ತೆ. ಅವ್ರ ಹತ್ರ ತುಂಬ ದುಡ್ಡಿರುತ್ತೆ, ನಿಮ್ಮ ಹತ್ರ ದುಡ್ಡಿರಲ್ಲ. ಬಟ್ ಆದರೆ ಪ್ರೀತಿಗೆ ಅದೆಲ್ಲ ಕೇಳಲ್ಲ. ಪ್ರೀತಿ ಗೊತ್ತಿಲ್ಲದ್ರೆ ಆಗೋವಂಥದ್ದು. ಸೊ ಆಗಿದೆ. ಇವಾಗ ನೀವು ಮರೆಯೋಕ್ಕಾಗ್ತಿಲ್ಲ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕೂಡ ಮರೆಯೋಕ್ಕಾಗ್ತಿಲ್ಲ. ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಸೋ ಅಂಥ ವ್ಯಕ್ತಿ ಕಮ್ಯುನಿಕೇಷನ್. ನಿಮ್ಮ ಒಂದು ಫೋನ್ ನಂಬರ್ ಅವ್ರ ಹತ್ರ ಇದ್ದರೆ, ಫೋನ್ ನಂಬರ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಯಾವುದಾದ್ರೂ ಡೀಟೇಲ್ಸ್ ಇದ್ದರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ನೀವು ಅವ್ರಿಗೆ ಡೀಟೇಲ್ಸ್ ಕೊಡೋಂಗಿದ್ರೆ ಕೊಟ್ಟಿರಿ. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಏನಾದರೂ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಗೊತ್ತಿದ್ರೆ ಅವ್ರು ಖಂಡಿತ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಒಂದು ವೇಳೆ ಗೊತ್ತಿಲ್ಲ, ಫೋನ್ ನಂಬರ್ ಏನಾದರೂ ಇದ್ದರೆ ಮಾಡ್ತಾರೆ. ಒಂದು ವೇಳೆ ನಿಮ್ಮನ್ನು ಬ್ಲಾಕ್ ಮಾಡಿದ್ರೂ ಅನ್ಬ್ಲಾಕ್ ಮಾಡಿ ಅವರೇ ಮೆಸೇಜ್ ಮಾಡ್ತಾರೆ. ಯಾಕಂದರೆ ಕ್ವೀನ್ ಆಫ್ ಕಪ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಅದೇ ಒಂದು ಮಾತೇನು ಗೊತ್ತಾ? ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕೆಲವರು ಇಂಟ್ರೋವರ್ಟ್ ಇರ್ತಾರೆ, ಅಂದರೆ ಪ್ರಾಕ್ಟಿಕಲ್ ಇರ್ತಾರೆ. ಅಂದರೆ ಎಲ್ಲವೂ
ದುಡ್ಡಿಗೆ ಬೆಲೆ ಅಂದರೆ ಈ ಜಗತ್ತೆಲ್ಲ ನಡೆಯೋದು ದುಡ್ಡಿನಿಂದನೇ, ಎಮೋಷನ್ಸ್ ಎಲ್ಲ ಕಮ್ಮಿ. ಆದರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಮನಸ್ಸು ಬಂದು ಪ್ರೀತಿ ಮಾಡಬೇಕು ಅಂತ ಹೇಳುತ್ತೆ, ಮೈಂಡ್ ಬಂದು ಇಲ್ಲ ನೀನು ಪ್ರೀತಿ ಮಾತು ಕೇಳಕ್ಕೆ ಹೋದರೆ ನಿಂಗೆ ಪ್ರಾಬ್ಲಮ್ಸ್ ಬರುತ್ತೆ, ನಿನ್ನ ಬುದ್ಧಿ ಹೇಗೆ ದಾರಿ ತೋರಿಸುತ್ತಾ ಆಗೋಗು ಅಂತಾರೆ. ಅವಾಗ ಏನು ಮಾಡ್ತಾರೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ, ನೀವೆಷ್ಟೇ ಪ್ರೀತಿ ತೋರಿಸಿದ್ರೂ ನಿಮ್ಮೊಂದು ನೀವು ಅಷ್ಟೇ ಪ್ರಾಕ್ಟಿಕಲ್ಲೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿಗೆ ಫಸ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಮೋಷನ್ಸ್ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರಾಗಲ್ಲ. ಜೀವನದಲ್ಲಿ ಬದುಕಬೇಕಂದ್ರೆ ಹಣ ಬೇಕು, ಫಸ್ಟ್ ಹಣ ದುಡ್ಡು ಸಂಪಾದನೆ ಮಾಡಬೇಕು, ಆಮೇಲೆ ಜೀವನ ನೋಡಬೇಕು, ಆ ರೀತಿ ಮೈಂಡ್ ಸೆಟ್ ಇದ್ದಾರೆ. ಸೊ ಅದೇ ಹಾಗಂತೇಳಿ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತಲ್ಲ. ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ಗೆ ಕಾಂಟ್ಯಾಕ್ಟ್ ಆರ್ ಮೆಸೇಜ್, ಕಾಲ್ ಆರ್ ಮೆಸೇಜ್ ಮಾಡ್ತಾರೆ, ಇನ್ನೂ ಎಷ್ಟು ಸಮಯ ತಗೊತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಡೆಫಿನೆಟ್ಲಿ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಡೆಫಿನೆಟ್ಲಿ ಮಾಡ್ತಾರೆ. ಅದೇ ಇಷ್ಟೊತ್ತು ಹೇಳಿದ್ನಲ್ವ, ಕಾಂಟ್ಯಾಕ್ಟ್ಸ್ ಇದ್ದರೆ ಡೆಫಿನೆಟಾಗಿ ಮಾಡ್ತಾರೆ. ಒಂದು ವೇಳೆ ಕಾಂಟ್ಯಾಕ್ಟ್ಸ್ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದರೆ ಕೊಡಿ ಅವ್ರಿಗೆ ಅಷ್ಟೇ. ಅದೇ ಇನ್ನೊಂದು ಬ್ಲಾಕ್ ಮಾಡಿದರೆ ಏನಾದರೂ ಪ್ರೈವೇಟಲ್ಲಿ ಇಟ್ಟಿದ್ರೆ, ಸೊ ಈ ಥರ ಎಲ್ಲ ಇದ್ರೂ ಅದನ್ನೆಲ್ಲ ರಿಮೂವ್ ಮಾಡಿ. ಅವರು ಕೂಡ ಅಷ್ಟೇ ಪ್ರೈವೇಟಲ್ಲಿ ಬ್ಲಾಕ್ ಮಾಡೋದು, ಅವಾಯ್ಡ್ ಮಾಡೋದು ಎಲ್ಲ ಮಾಡ್ತಾರೆ. ಮತ್ತು ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಪ್ರೀತಿಯಲ್ಲಿ ನಿಮ್ಮಿಬ್ಬರಿಗೂ ಜಗಳ ಆಗಿ ಯಾರಾದರೂ ದೂರ ಮಾಡ್ತಾಯಿದ್ರೆ, ನಿಮಗೆ ಜಗಳ ತಂದಿಟ್ಬಿಟ್ಟು ನಿಮ್ಮನ್ನು ದೂರ ಮಾಡೋದು, ನಿಮ್ಮ ಮುಂದೆ ಒಂದು ಹೇಳೋದು, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಮುಂದೆ ಇನ್ನೊಂದು ಹೇಳೋದು, ನೀವಿಬ್ಬರು ಬೇರೆ ದೂರ ಆಗಿಬಿಟ್ರೆ ಅವರಿಬ್ಬರು ಒಂದಾಗ್ಬೋದು ಅಂತ ಯೋಚನೆ ಇರುತ್ತೆ. ಕೆಲವ್ರು ಹಂಗೂ ಇರ್ತಾರೆ, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ ಪ್ರಾಬ್ಲಮ್ಸ್ ಎಲ್ಲ ಹಂಗೆ ಇರ್ತಾರೆ. ನಿಮ್ಮ ಮುಂದೆ ಚೆನ್ನಾಗಿ ಹೇಳ್ತಾರೆ, ನಿಮಗೆ ಸಪೋರ್ಟ್ ಮಾಡೋ ಥರ ಇರ್ತಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ನಿಮ್ಮನ್ನು ದೂರ ಮಾಡ್ತಾರೆ. ಕೆಲವ್ರು ನಿಜಾನೂ ಹೇಳ್ತಾರೆ, ಇನ್ನು ಕೆಲವ್ರು ಬೇಕಂತಲೇ ದೂರನೂ ಮಾಡ್ತಾರೆ. ಸೊ ಯಾವುದು ನಿಜ ಯಾವುದು ಸುಳ್ಳು ಅಂತ ನೀವೇ ಪರಿಶೀಲನೆ ಮಾಡಿ ತಿಳ್ಕೊಬೇಕು. ಒಂದಲ್ಲ ಒಂದು 10-20 ಸಲ ಆದರೂ ವೆರಿಫಿಕೇಷನ್ ಮಾಡಿ ತಿಳ್ಕೊಬೇಕು. ಯಾಕಂದರೆ ಇವಾಗ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಏನೋ ಒಂದು ಆಯ್ಟ್ ಮಾಡಿ ಮಾತಾಡ್ಬಿಡ್ತೀರ ಅಂತ ತಿಳ್ಕೊಳ್ಳಿ, ಯಾರೋ ಹೇಳಿದ್ರು ಅಂತ, ಅದು ನಿಜಾನ ಸುಳ್ಳು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಏನೇ ಆಗಲಿ ಅದೆಲ್ಲ ನಿಜಾನ ಸುಳ್ಳು ಅಂತ ಪರಿಶೀಲನೆ ಮಾಡಿ ವೆರಿಫಿಕೇಷನ್ ಮಾಡಿ ನೀವು ಪಡ್ಕೊಂಡ್ರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮಗೆ ಕೊನೆದಾಗ ಸಿಗ್ತಾರೆ. ಕಳ್ಕೊಂಡ್ಮೇಲೆ ಸಿಗ್ತಾರಾ? ಸೊ ಸಿಗಲ್ಲ. ಆಮೇಲೆ ಕಷ್ಟ ಅನ್ಭವಿಸ್ಬೇಕಾರ್ದು ಯಾರು? ನೀವೇ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಬಿಟ್ಟಿರೋಕ್ಕಾಗಲ್ಲ, ಅವ್ರ ಕೈಯಲ್ಲೂ ಬಿಟ್ಟಿರೋಕ್ಕಲ್ಲ. ಅವರು ಬೇರೆಯವ್ರ ಮಾತು ಕೇಳಿ, ಫ್ರೆಂಡ್ಸ್ ಮಾತು, ಸೊಸೈಟಿ ಪ್ರಾಬ್ಲಮ್ಸ್, ಇವ್ರ ಮಾತು, ಜನರ ಮಾತು, ತಂದೆ ತಾಯಿ ಅವ್ರನ್ನ ಮಾತೆಲ್ಲ ಕೇಳಿದರೆ ನಿಮ್ಮನ್ನು ಕಳ್ಕೊತಾರೆ. ನೀವು ಹಂಗೆ ಬೇರೆಯವ್ರ ಮಾತು, ಇವ್ರ ಮಾತು ವೆರಿಫಿಕೇಷನ್ ಮಾಡದೆ ಏನು ತಾಳೆ ಮಾಡಿ ನೋಡಿದಿರ, ಅವ್ರು ಹೇಳಿದ್ದೆ ಸರಿ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಅಂತ ಹೇಳ್ತಾಯಿದ್ರೆ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊತೀರ. ಸೊ ನಿಮ್ಮ ಪ್ರೀತಿ ನಿಮ್ಗೆ ಬೇಕಂದರೆ ಯಾರ ಮಾತು ಕೇಳಬಾರ್ದು. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ಕೂಡ ಅಷ್ಟೇ ಬೇರೆಯವ್ರ ಮಾತು ಕೇಳಬಾರ್ದು. ಅವ್ರೇನು ಬಂದು ನೋಡ್ತಾರೆ ಏನು? ಯಾರೂ ನೋಡೋದಿಲ್ಲ. ಅದೇ ಥರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿ ನೀವು ಮರೆಯಲ್ಲ, ಅವರು ಮರೆಯಲ್ಲ. ಯಾಕಂದರೆ ಅವರು ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡ್ತಾಯಿದ್ರು. ಅಲ್ಲಿ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಜೆನ್ಯೂನಾಗಿ ಪ್ರೀತಿ ಮಾಡ್ತಾಯಿದ್ರ. 10 ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಕನ್ಫರ್ಮಾಗಿ ಮಾಡ್ತಾರೆ. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಖಂಡಿತ ಮಾಡ್ತಾರೆ. ಯಾಕಂದರೆ ಯೂನಿಯನ್ ಆಗುತ್ತೆ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಅವರು ನಿಮ್ಮ ಜೊತೆ ಲೈಫ್ನ ಊಹೆ ಮಾಡ್ಕೊತಿದ್ರೆ, ಅಂದರೆ ಇಮ್ಯಾಜಿನ್ ಮಾಡ್ಕೊತಿದ್ರೆ ನಿಮ್ಮ ಜೊತೆ ಲೈಫ್ ನಾನು ಹೇಗಿರುತ್ತೆ, ಚೆನ್ನಾಗಿರ್ತೀನ ಇರಲ್ವಾ, ಪ್ರತಿಯೊಂದು ಇಮ್ಯಾಜಿನೇಷನ್ ಇದೆ. ಬಟ್ ಆದರೆ ಇಷ್ಟೊತ್ತು ಹೇಳಿದ್ನಲ್ವಾ, ಪಬ್ಲಿಕ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸು, ಅಥವಾ ಫ್ರೆಂಡ್ಸು, ರಿಲೇಟಿವ್ಸು ಅಂದರೆ ಸ್ನೇಹಿತರು, ಬಂಧು ಮಿತ್ರರು, ಅಥವಾ ಆಫೀಸು, ಕಂಪನಿ, ಗೌರ್ಮೆಂಟ್, ಪಬ್ಲಿಕ್, ಎಲ್ಲೋ ಒಂದು ಕಡೆ ಜಗಳಗಳು, ಯಾರೋ ಒಬ್ಬರಿಂದ, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು, ಅಥವಾ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಬೇಕಂತಲೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು, ಅವಾಯ್ಡ್ ಮಾಡೋದು, ಯಾವುದೋ ಒಂದು ಸಿಚುವೇಷನ್ನಿಂದ ಈ ಥರ ಎಲ್ಲ ಆಗ್ತಾಯಿದೆ. ಬಟ್ ಎಷ್ಟೇ ಅವಾಯ್ಡ್ ಮಾಡಲಿ, ಎಷ್ಟೇ ಇದು ಮಾಡಲಿ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ, ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ? ಮಾಡಿ. ಇಲ್ಲ ಅವರು ನಿಮಗೆ ಮೋಸ ಮಾಡಿ ಇನ್ನೊಬ್ರ ಜೊತೆ ಹೋಗ್ತಾರಾ? ಬಿಟ್ಬಿಡಿ ಅಷ್ಟೇ. ಮೋಸ ಮಾಡಿದರೆ ಇವತ್ತು ನಿಮಗೆ ಮೋಸ ಮಾಡಿದರೆ ನಾಳೆ ಬೆಳಗ್ಗೆ ಅವರೇ ಕಷ್ಟ ಅನ್ಭವಿಸೋದು. ಎಲ್ಲವೂ ಗೊತ್ತಿದೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಅವ್ರನ್ನ ಪ್ರಾಣಕ್ಕಿಂತ ತುಂಬ ಹೆಚ್ಚಾಗಿ ಇಷ್ಟಪಡ್ತಾಯಿದ್ರೆ ಎಲ್ಲ ಗೊತ್ತಿದೆ. ಅವರು ಅಷ್ಟು ಇಷ್ಟಪಡ್ತಾಯಿದ್ದಾರೆ. ಈ ಮಧ್ಯದಲ್ಲಿ ಬರುತ್ತಲ್ವ, ಸೆಂಟ್ರಲ್ ಮಿಡಲಲ್ಲಿ ಬರೋ ಸಿಚುವೇಶನ್ಸು, ಅದಕ್ಕೆ ಆಸೆ ಪಟ್ಟು ಈ ರೀತಿಯೆಲ್ಲ ಆಗ್ತಾಯಿದೆ ಅಷ್ಟೇ. ಪ್ರೀತಿ ಶಾಶ್ವತ ಅಂತ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಇನ್ನೂ ಸ್ವಲ್ಪ ರಿಯಲೈಸೇಷನ್ ಆಗ್ತಾಯಿಲ್ಲ, ಬರ್ತಾಯಿದೆ. ಸದ್ಯಕ್ಕೆ ಸ್ವಲ್ಪ ಇನ್ನೂ ತಿಳ್ಕೊಬೇಕಷ್ಟೆ. ನೀವೇ ಅವ್ರಿಗೆ ಮುಖ್ಯ ಅಂತ, ಇಂಪಾರ್ಟೆಂಟ್, ಫಸ್ಟ್ ಪ್ರಿಯಾರಿಟಿ ಅಂತ ತಿಳ್ಕೊಬೇಕು. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಮೊದಲ ಆದ್ಯತೆ ನಿಮಗೆ ಕೊಟ್ಟಿಲ್ಲ, ಸೆಕೆಂಡ್ ಪ್ರಿಫರೆನ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇರೋದು. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಕನ್ಫರ್ಮ್ ಮಾಡ್ತಾರಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಕನ್ಫರ್ಮಾಗಿ ಮಾಡ್ತಾರಾ?
ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ವ್ಯಕ್ತಿ ಕಡೆಯಿಂದ ರಿಪ್ಲೈ ಬರುತ್ತಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ವ್ಯಕ್ತಿ ಕಡೆಯಿಂದ ರಿಪ್ಲೈ ಬರುತ್ತಾ? ಓಕೆ, ಬರುತ್ತೆ. 8 ಆಫ್ ಆಂಡ್ಸ್ ಕಾರ್ಡೆ ಬಂದಮೇಲೆ ಖಂಡಿತ ಸ್ಪೀಡಾಗೆ ಬರುತ್ತೆ ನಿಮ್ಮ ಮನಸ ಪ್ರೀತಿಸೋ ವ್ಯಕ್ತಿಯಿಂದ. ಒಂದು, ನೀವಿಬ್ಬರು ಡೈರೆಕ್ಟಾಗಿ ಮೀಟ್ ಆಗ್ಬೋದು. ಓಕೆ, ಡೈರೆಕ್ಟಾಗಿ ಮೀಟ್ ಆಗಿಲ್ಲ ಅಂದರೆ ಇನ್ನೊಂದು ಕಾಲ್ ಆರ್ ಕಮ್ಯುನಿಕೇಷನ್ನಿಂದ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ಬೋದು. ಅವ್ರು ಬಂದಮೇಲೆ ನೀವು ಅವ್ರ ಲೈಫಲ್ಲಿ ಇರ್ತೀರಾ ಇಲ್ಲ ಅನ್ನೋದು ನಿಮ್ಮ ಡಿಸಿಷನ್ನು. ಅವ್ರಿಗೂ ಅಷ್ಟೇ, ನಿಮ್ಮ ಲೈಫಲ್ಲಿ ಇರ್ತಾರ ನಿಮ್ಮ ಡಿಸಿಷನ್. ಸೊ ಅಷ್ಟೇ, ನೀವು ಪ್ರೀತಿ ಮಾಡಿದ್ಮೇಲೆ ಉಳಿಸ್ಕೊಳ್ಳಿ ಅಷ್ಟೇ. ಇನ್ನು ಏನು ಬಿಟ್ಬಿಡೋಕ್ಕಾಗುತ್ತಾ? ಆಗಲ್ವಲ್ಲ. ಆದಷ್ಟು ಟ್ರೈ ಮಾಡಿ ಉಳಿಸ್ಕೊಳೋದಕ್ಕೆ. ಇನ್ನು ಮಿಕ್ಕಿದ್ದೆಲ್ಲ ದೇವರು ಹೆಂಗೆ ದಾರಿ ತೋರಿಸ್ರೆ ಹಂಗೆ ಅಷ್ಟೇ. ಈಗ ಮನುಷ್ಯರಿಗಿಂತ ದೇವ್ರಿಗೆ ಶಕ್ತಿ ಜಾಸ್ತಿ ಅಲ್ವಾ? ಸೊ ಅವ್ರು ನೋಡ್ಕೊತಾರೆ ಅಷ್ಟೇ. ಇನ್ನು ಮನುಷ್ಯರು ಏನು ಮಾಡೋಕ್ಕಾಗುತ್ತೆ? ಅದು ಇವತ್ತಿನ ಕಾಲದಲ್ಲಿ ಸೊಸೈಟಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಬೇರೆ. ಇವತ್ತಿದ್ದವ್ರು ನಾಳೆ ಇರಲ್ಲ, ನಾಳೆ ಇದ್ದವ್ರು ಇವತ್ತಿರಲ್ಲ. ಈ ಪ್ರಪಂಚ ಹೆಂಗೋ ಕೆರೆ ಹಿಡ್ದೋಗಿದೆ. ಪ್ರಪಂಚನೇ ಕೆಟ್ಟೋಗಿದೆ. ಸೊ ಹಾಗಾಗಿ ಯಾರೂ ಶಾಶ್ವತರಲ್ಲ. ಸೊ ಅಷ್ಟೇ, ನಿಮ್ಮ ಕೈಲಾದಷ್ಟು ಎಫರ್ಟ್ಸ್ ನೀವು ಹಾಕಿ. ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಬಿಡಿ ಅಷ್ಟೇ. ಏನು ಮಾಡೋಕ್ಕಲ್ಲ. ಮನುಷ್ಯ ಅಂದಮೇಲೆ ಅವನಿಗೂ ಅಷ್ಟೇ, ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡ್ತಾನೆ. ಮಿತಿಮೀರಿ ಪ್ರಯತ್ನ ಮಾಡೋಕ್ಕಾಗಲ್ವಲ್ಲ. ಅದೇ ರೀತಿ ಕಾರ್ಡ್ಸ್ ಆದರೆ ಹೇಳ್ತದೆ 8 ಆಫ್ ಆಂಡ್ಸ್ ಬಂದಿರೋದ್ರಿಂದ ಅವ್ರಿಂದ ಕಮ್ಯುನಿಕೇಷನ್ ಮೆಸೇಜ್ ಬರುತ್ತೆ, ಕನ್ಫರ್ಮ್ ಅಂತ ಹೇಳ್ತದೆ. ನೋಡ್ಬೇಕಿನ್ನು. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋ ವ್ಯಕ್ತಿ ಒಪ್ಕೊಂಡಿದ್ದಾರ ಅವ್ರ ಲೈಫ್ ಲಾಂಗ್ ಜೊತೆಗಿರೋದಕ್ಕೆ? ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋ ವ್ಯಕ್ತಿ ಒಪ್ಕೊಂಡಿದ್ದಾರ ಲೈಫ್ ಲಾಂಗ್ ಜೊತೆಗಿರೋದಕ್ಕೆ? ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋ ವ್ಯಕ್ತಿ ಒಪ್ಕೊಂಡಿದ್ದಾರ ಲೈಫ್ ಲಾಂಗ್ ಜೊತೆಗಿರೋದಕ್ಕೆ? ಓಕೆ, ಒಪ್ಕೊಂಡಿದ್ದಾರೆ ನೋಡಿ. ಟ್ರಾವೆಲ್ ಕಾರ್ಡೇ ಬಂದಿದೆ. ಸೊ ನಿಮ್ಮ ಮನಸ ಪ್ರೀತಿಸೋ ವ್ಯಕ್ತಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಮತ್ತು ನಿಮ್ಮ ಜೊತೆ ಜೀವನ ಪೂರ್ತಿ ಪ್ರಯಾಣ ಮಾಡಬೇಕು. ಅಂದರೆ ಪ್ರಯಾಣ ಅಂದರೆ ಅವ್ರ ಜೊತೆ ನಿಮ್ಮ ಜೊತೆ ಅವ್ರ ಜೀವನನ ಶೇರ್ ಮಾಡ್ಕೊಬೇಕು ಅಂತ ಇದ್ದಾರೆ. ಓಕೆನಾ? ಚಾರಿಯಟ್ ಕಾರ್ಡ್ ಅದೇ ಹೇಳ್ತದೆ, ಸಕ್ಸಸ್ ಕೂಡ. ಬಟ್ ಆದರೆ ನಿಮ್ಮಿಬ್ಬರಿಗೂ ಏಜು, ಕ್ಯಾಸ್ಟು, ಕಲ್ಚರು ತುಂಬ ಡಿಫ್ರೆನ್ಸಸ್ ಅನ್ನೋದಿದೆ. ಈ ಡಿಫ್ರೆನ್ಸ್ ಅಂತೂ ಕಾಮನ್ ಆಗಿದೆ. 7 ಬಂದಿರೋದ್ರಿಂದ ಸ್ಪಿರಿಚುವಲು. ಸೊ 7 ಡೇಟ್ ಆಫ್ ಬರ್ತ್ ಯಾರ್ದಾನ ಇರುತ್ತೆ ನೋಡಿ, ಇಲ್ಲಾಂದರೆ 7 ಪಾಸ್ಟ್ ಲೈಫ್ ಕನೆಕ್ಷನು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ನೀವು ಕನೆಕ್ಟ್ ಆಗಿರ್ತೀರ. ಸೊ ನಿಮಗೂ ಮತ್ತು ನಿಮ್ಮ ಮನಸ ಪ್ರೀತಿಸೋ ವ್ಯಕ್ತಿಗೆ ಏನಾದರೂ ಕಾರ್ಮಿಕ್ ಕನೆಕ್ಷನ್ ಇರುತ್ತೆ. ಸೊ ಈ ಥರ ಕನೆಕ್ಷನ್ಸ್ ಬಗ್ಗೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಏನೋ ಹೇಳ್ತೀನಂದರೆ, ನಾನಂತೂ ನಿಮ್ಮ ಮನಸ ಪ್ರೀತಿಸೋ ವ್ಯಕ್ತಿ ಅವರು ನಿಮ್ಮ ಜೊತೆ ಲೈಫ್ ಲಾಂಗ್ ಅವ್ರ ಜೀವನನ ಶೇರ್ ಮಾಡ್ಕೊಬೇಕಂತ ಇಂಟ್ರೆಸ್ಟ್ ಪಟ್ಟಿದ್ದಾರೆ. ನೋಡ್ಬೇಕು ಇನ್ನು ಫ್ಯೂಚರಲ್ಲಿ ಯಾವ ರೀತಿ ಡಿಸಿಷನ್ ತೊಗೊತಾರಂತ. ಓಕೆ, ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ವ್ಯಕ್ತಿ ರಿಪ್ಲೈ ಕೊಡ್ತಾರಾ? ಓಕೆ, ರಿಪ್ಲೈ ಕೊಡ್ತಾರೆ. ನಾನು ಪ್ರತಿಯೊಂದು ಕಾರ್ಡ್ಸ್ನು ಪದೇ ಚೆಕ್ ಮಾಡ್ತಾಯಿದ್ದೀನಿ. ಒಂದು 4-5 ಸರಿ ಕೇಳಿದ್ದೀನಿ ಇವಾಗ. ಸೊ ಅವ್ರು ಕೊಡ್ತಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದು ಎಸ್, ಬಟ್ ಅದು ಸ್ಲೋ ಇರುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಅಂದರೆ ಸ್ಲೋ ಎನರ್ಜಿ. ಸ್ಲೋ ಇದ್ರೂ ಸ್ವಲ್ಪ ಲೇಟ್ ಆದ್ರೂ ಅವರಿಂದ ಕಮ್ಯುನಿಕೇಷನ್ ಅಥವಾ ರೆಸ್ಪಾನ್ಸ್ ಬರುತ್ತೆ. ನಿಮ್ದು ಏನಾದರೂ ಡೀಟೇಲ್ಸ್ ಅವ್ರಿಗೆ ಗೊತ್ತಿದ್ರೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಒಂದು ವೇಳೆ ಮಾಡದಿರಿದ್ರೂ ನೀವೇ ಡೈರೆಕ್ಟಾಗಿ ಮೀಟ್ ಆಗ್ಬೋದು. ಓಕೆನಾ? ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಸೊ ಅಷ್ಟೇ, ನಿಮ್ಮ ಮನಸ ಪ್ರೀತಿಸೋ ವ್ಯಕ್ತಿನ ಪಡ್ಕೊಳ್ಳಿ ಅಷ್ಟೇ ನೀವು. ಸೊ ಅಷ್ಟೇ, ಬೇರೆ ಒಬ್ರಿಗೋಸ್ಕರ ಯಾಕೆ ಬಿಟ್ಕೊಡ್ತೀರಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ? ಯಾರೋ ಸೊಸೈಟಿಗೋಸ್ಕರ, ಫ್ರೆಂಡ್ಸ್ಗೋಸ್ಕರ, ರಿಲೇಟಿವ್ಸ್ಗೋಸ್ಕರ, ಫ್ಯಾಮ್ಲಿ, ಫ್ರೆಂಡ್ಸು. ಸೊ ಅವ್ರಿಗೆಲ್ಲ ಯಾಕೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿನ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋಂಥ ವ್ಯಕ್ತಿನ ಬಿಟ್ಕೊಡ್ತೀರಾ? ಸೊ ನೀವು ಏನಾದರೂ ಗಾಡ್ಗೆ ಮ್ಯಾನಿಫೆಸ್ಟೇಷನ್ ಮಾಡಿ, ದೇವ್ರಿಗೆ ಪ್ರೇಯರ್ ಮಾಡಿ, ದೇವರೇ ನನ್ನ ಲೈಫಲ್ಲಿ ಇವರೇ ಬರಲಿ, ಅದು ಇದು ಪ್ರೇಯರ್ ಮಾಡಿ ಇವ್ರನ್ನೇ ಪಡ್ಕೊಳ್ಳಿ ಅಷ್ಟೇ. ಪಡ್ಕೊಂಡು ಯಾವುದೋ ಒಂದು ಇದು ಮಾಡಿ, ಹಂಗೂ ನಿಮ್ಗೆ ಸಿಗಲಿಲ್ವಾ? ಅಯ್ಯೋ ಇವ್ರು ನನ್ನ ಹಣೆ ಬರದಲ್ಲಿಲ್ಲ, ಸುಮ್ಮನೆ ಇವರಿಂದ ಬೀಳೋದು ವೇಸ್ಟು ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ಇಲ್ಲ, ಪ್ರಯತ್ನ ಮಾಡಿ, ಸಿಗ್ತಾರಂದರೆ ಅವ್ರಿಗೋಸ್ಕರ ಎಫರ್ಟ್ಸ್ ಹಾಕಿ ಅವ್ರ ಜೀವನದಲ್ಲಿ ಇರಿ. ಇಲ್ಲ ಸಿಗಲಿಲ್ಲ ಅಂದರೆ ಅವ್ರಿಗೋಸ್ಕರ ವೆಯ್ಟ್ ಮಾಡಿ. ಅವ್ರ ಕಡೆಯಿಂದ ಇವಾಗ ನಿಮಗೆ ತುಂಬ ಪ್ರೀತಿ ಇದೆ, ಅವ್ರಿಗೂ ಪ್ರೀತಿ ಇದೆ. ಅವ್ರ ಕಡೆಯಿಂದ ಇನ್ನು ರಿಪ್ಲೈ ಬರಬೇಕಷ್ಟೇ. ನಿಮ್ಮ ಜೊತೆ ಇರಲ್ವಾ, ಅವ್ರ ಕಡೆಯಿಂದ ರಿಪ್ಲೈ ಬರಬೇಕು. ಅಂದರೆ 2 ಸೈಡ್ ಲವರ್ಸ್ ಆದರೆ ಮದುವೆ ಆಗಬೇಕು, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೆ ಯೂನಿಯನ್ ಆಗಬೇಕು. ಸೊ ಅಷ್ಟೇ ರೀಸನ್. ಸೊ ಆಗುತ್ತೆ, ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿಯಿಂದ ರಿಪ್ಲೈ ಬರುತ್ತಂತ ಕಾರ್ಡ್ಸ್ ಹೇಳ್ತದೆ. ಇದೆಲ್ಲ ಇನ್ಸಿಡೆಂಟ್ಸ್ ನಡೆದ್ಮೇಲೆ ಹೇಳಿ ಅಷ್ಟೇ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಎಲ್ಲರ ಲೈಫ್ಗೂ ಕನೆಕ್ಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾರಿಗೆ ಎಷ್ಟು ಕನೆಕ್ಟ್ ಆಗುತ್ತೋ ಅಷ್ಟು ರಿಸೀವ್ ಮಾಡ್ಕೊಳ್ಳಿ.